ಲೇಡೀಸ್ ಅಂಡ್ ಜೆಂಟ್ಮನ್, ಇವತ್ತು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ದೊಡ್ಡ ಹೈಡ್ರಾಮವೇ ನಡೆದು ಬಿಡುತ್ತು. ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ ನಡೆಸಿದ ಈ ರಾಜಕಾರಣದ ಹೈಡ್ರಾಮಾ ಇದು ನಿಜವಾಗ್ಲೂ ಅವಶ್ಯಕತೆ ಇತ್ತ ಅನ್ನುವಂಥ ಪ್ರಶ್ನೆಯನ್ನು ಇವತ್ತು ಹುಟ್ಟು ಹಾಕಿರ್ತಕ್ಕಂಥದ್ದು. ನೋಡಿ, ಪ್ರದೀಪ್ ಈಶ್ವರ್ ತಮ್ಮ ಪಕ್ಷದ ಅಭ್ಯರ್ಥಿಯ ಪರವಾಗಿ ಚುನಾವಣಾ ಪ್ರಚಾರಕ್ಕೆ ಬಂದಿದ್ದರೂ ಕೂಡ ಅಲ್ಲಿ ನಡೆದಿರ್ತಕ್ಕಂಥ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವಿನ ಹಗ್ಗಜಗ್ಗಾಟ ಇದು ಬೇಕಿತ್ತಾ ಅನ್ನುವಂಥ ಪ್ರಶ್ನೆಯನ್ನು ಹುಟ್ಟಾಕ್ತಾ ಇದೆ. ಹಾಗಾದರೆ ಪ್ರದೀಪ್ ಈಶ್ವರ್ ಏನು ಮಾಡಿದ್ರು, ಒಟ್ಟಾರೆ ಈ ಘಟನೆ ಏನು, ಎಲ್ಲದರ ಕುರಿತಂತೆ ನಾನಿವತ್ತು ಹೇಳ್ತೀನಿ. ನೀವು ನೋಡ್ತಾ ಇದ್ದೀರಾ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ಫೋಕಸ್ ಟಿವಿ. ನಾನು ಹಬೀಬ್ ದಂಡಿ. ಎಸ್ ವೀಕ್ಷಕರ, ಇವತ್ತು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ದೊಡ್ಡ ಹೈಡ್ರಾಮಾ ನಡೆದು ಬಿಡ್ತು. ಕಳೆದ 2-3 ದಿನಗಳ ಹಿಂದೆ ಒಂದು ರೀತಿಯ ತೀವ್ರ ಮಟ್ಟದ ಟೀಕೆಯನ್ನು ಪ್ರದೀಪ್ ಈಶ್ವರ್ ಹಿಂದೆ ಮಾಡಿದ ಹಾಗೆ ಬಿಜೆಪಿ ನಾಯಕರಿಗೆ ಮತ್ತು ಬಿಜೆಪಿಯ ಅವರ ಒಂದು ಒಪ್ಪಂದಗಳು ಅಥವಾ ಸಿದ್ಧಾಂತಗಳಿದಾವಲ್ಲ ಅದಕ್ಕೆ ಮಾಡಿದ್ರು. ಒಂದು ಮಾತನ್ನು ಪ್ರದೀಪ್ ಈಶ್ವರ್ ಮೊನ್ನೆಯಷ್ಟೇ ಹೇಳಿದ್ರು, ಧರ್ಮ ಒಡೆಯುವಂಥ ಕೆಲಸವನ್ನ ದಾವಣಗೆರೆಯಲ್ಲಿ ಬಿಜೆಪಿ ಮಾಡ್ತಾ ಇದೆ. ಅಲ್ಪಸಂಖ್ಯಾತ ಮಹಿಳೆಯರನ್ನ ಅಥವಾ ಅವರ ಸಮಾಜದವರನ್ನ ಪಕ್ಷಕ್ಕೆ ಸೇರಿಸಿಕೊಳ್ಳೋದ್ರ ಮೂಲಕ ಅಥವಾ ಅವರಿಗೆ ತುಚ್ಛವಾಗಿ ಮಾತನಾಡೋದ್ರ ಮೂಲಕ ಈ ರೀತಿಯ ಕೆಲಸ ಮಾಡ್ತಾ ಇದೆ ಅನ್ನುವಂಥ ಒಂದು ಮಾತನ್ನ ಹೇಳ್ಬಿಟ್ಟಿದ್ರು ಮಾತಿನ ಭರಾಟೆಯಲ್ಲಿ. ಅದಕ್ಕೆ ಪ್ರತಿಯಾಗಿ ಬಿಜೆಪಿಯ ಸ್ಥಳೀಯ ನಾಯಕರು ಅಂದರೆ ದಾವಣಗೆರೆ ನಾಯಕರು ಪತ್ರಿಕಾಗೋಷ್ಠಿಯನ್ನ ಮಾಡಿ ಪ್ರದೀಪ್ ಈಶ್ವರ್ ಮೇಲೆ ಹರಿಹಾಯ್ದಿದ್ದೇ ಅಲ್ಲದೆ, ನಿಮಗೆ ಧೈರ್ಯ ಇದ್ದರೆ ದಾವಣಗೆರೆಗೆ ಬಂದು ಈ ಮಾತನ್ನ ಹೇಳಿ ಅನ್ನೋಂಥ ಮಾತನ್ನ ಹೇಳ್ಬಿಟ್ಟಿದ್ರು. ದಾವಣಗೆರೆ ಬಿಜೆಪಿಯವರು ಚಾಲೆಂಜ್ ಮಾಡಿದ್ದಾರೆ, ತಾಕತ್ತಿದ್ರೆ ಬಾ ಅಂತ. ಸಾಟರ್ಡೆ ಮಧ್ಯಾಹ್ನ 1 ಗಂಟೆ ನಿಮ್ಮ ಬಿಜೆಪಿ ಜಿಲ್ಲಾ ಕಚೇರಿಯಿಂದನೇ ಕ್ಯಾನ್ವಸ್ ಸ್ಟಾರ್ಟ್ ಮಾಡ್ತೀನಿ. ಅಶೋಕಣ್ಣ, ವಿಜೇಂದ್ರಣ್ಣ, ಯತ್ನಾಳಣ್ಣ, ಅನಂತಕುಮಾರ್ ಹೆಗಡೆ ಅಣ್ಣ, ನಿಮ್ಗೆ ತಡೆಯೋ ತಾಕತ್ತಿದ್ರೆ ತಡೀರಿ ಅಂತ ಹೇಳ್ತೀನಿ. ಗಂಡು ಸೆನ್ಸರ್ ನಾ ಮರ್ದ ನನ್ನ ಮಗ ಸರ್, ಅವನ ನನಗೆ ನೇರವಾಗಿ ಸವಾಲ್ ಹಾಕ್ಬೇಕು ಅವನ. ಅದು ಬಿಟ್ಟು ವಿಜೇಂದ್ರಣ್ಣ ಬರ್ಲಿ, ಅಶೋಕಣ್ಣ ಬರ್ಲಿ, ಪ್ರತಾಪ್ ಸಿಂಹ ಅವ್ರು ಬರ್ಲಿ, ಅನಂತಕುಮಾರ್ ಹೆಗಡೆ ಅವ್ರು ಬರ್ಲಿ, ಲೇ ನಿನ್ನಂತ ತುಚ್ಚನಿಗೆ ಎದುರಿಸಕ್ಕೆ ಅವರೆಲ್ಲ ಬೇಕಿಲ್ಲ. ನಿನ್ನಂತ ಮುಟ್ಟಾಳನಿಗೆ ಇಲ್ಲೇನಿದಾರಲ್ಲ ನನ್ನಿಂದ ಕಾರ್ಯಕರ್ತರುಗಳು ಇಷ್ಟೇ ಜನ ಸಾಕು. ನಮ್ಮಿಲ್ಲಿರೋ ಜನರು ಅವರ ಪಾದ ರಕ್ಷೆಗೆ ಅಂತೇಳಿ, ಪಾದ ರಕ್ಷಣೆಗೋಸ್ಕರ ಏನು ಮನೆ ಬಾಕ್ಲು ಹೊಸ್ಲಲ್ಲಿ ಬಿಟ್ಟು ಒಳಗೆ ಹೋಗ್ತಾರಲ್ಲ, ಅದ್ರ ಸೆರಮಾಲೆ ಹಿಡ್ಕೊಂಡು ನಿನಗೆ ಸ್ವಾಗತ ಬಯಸ್ತಾ ಇದ್ದಾರೆ. ಪ್ಲೀಸ್ ಕಮ್ ಪ್ರದೀಪ್ ಈಶ್ವರ್, ಪ್ಲೀಸ್ ಕಮ್. ಆ ಮಾತನ್ನ ಪ್ರದೀಪ್ ಈಶ್ವರ್ ಚಾಲೆಂಜ್ ಆಗಿ ತೆಗೆದುಕೊಂಡ್ರು. ಶನಿವಾರ ನಾನು ದಾವಣಗೆರೆಗೆ ಬರ್ತೀನಿ ಅನ್ನುವಂಥ ಚಾಲೆಂಜ್ ಅನ್ನು ಕೂಡ ಹಾಕಿದ್ರು. ಅದೇ ಚಾಲೆಂಜ್ ನಂತೆ ಇವತ್ತು ಅವರು ದಾವಣಗೆರೆಗೂ ಹೋಗಿದ್ದಾರೆ. ಕೇವಲ ದಾವಣಗೆರೆಗಷ್ಟೇ ಅಲ್ಲ, ದಾವಣಗೆರೆಯಲ್ಲಿ ಇರ್ತಕ್ಕಂಥ ಬಿಜೆಪಿಯ ಕಚೇರಿಯ ಎದುರುಗಡೆಗೆ ಹೋಗಿ ಅಲ್ಲಿ ಬಿಜೆಪಿ ಕಚೇರಿಯ ಎದುರುಗಡೆನೆ ದೊಡ್ಡ ಮಟ್ಟದ ಒಂದು ರೀತಿ ಕಾಂಗ್ರೆಸ್ ಕಾರ್ಯಕರ್ತರೊಂದಿಗೆ ಚುನಾವಣಾ ಪ್ರಚಾರದಲ್ಲೂ ಕೂಡ ಭಾಗಿಯಾಗಿಬಿಟ್ರು. ದೊಡ್ಡ ಮಟ್ಟದ ಒಂದು ಹೈಡ್ರಾಮಾ ಸೃಷ್ಟಿಯಾಗಿಬಿಡ್ತು. ಬಿಜೆಪಿ ಕಚೇರಿ ಮುಂದೆ ಬಿಜೆಪಿಯ ಕಾರ್ಯಕರ್ತರು ಮತ್ತು ಅದರ ಬೆಂಬಲಿಗರು, ಈ ಕಡೆ ನೋಡಿದರೆ ಎಸ್ ಮಲ್ಲಿಕಾರ್ಜುನ್ ಅವರ ಬೆಂಬಲಿಗರು ಆಗಿರ್ತಕ್ಕಂಥ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಸಮರ್ಥ ಮಲ್ಲಿಕಾರ್ಜುನ್ ಜೊತೆಗಿನ ಕಾರ್ಯಕರ್ತರು ಎಲ್ಲರೂ ಸೇರಿಕೊಂಡು ಒಂದು ರೀತಿಯ ಬಿಗುವಿನ ವಾತಾವರಣ ಅಲ್ಲಿ ನಿರ್ಮಾಣ ಆಗಿಬಿಟ್ಟಿತ್ತು. ಇದಲ್ಲದೆ ಪ್ರದೀಪ್ ಈಶ್ವರ್ ಬಿಜೆಪಿಯವರ ವಿರುದ್ಧ ತೊಡೆಯನ್ನು ಕೂಡ ತಟ್ಟಿದ್ರು. ನಾನು ಬಂದಿದ್ದೀನಿ, ಹೇಳಿದ್ದೆ, ನಾನು ಚಾಲೆಂಜ್ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ, ಬಂದಿದ್ದೀನಿ, ನಿಮ್ಮ ಬಿಜೆಪಿ ಕಚೇರಿಯ ಮುಂದೆನೇ ನಾನು ಚುನಾವಣಾ ಪ್ರಚಾರವನ್ನು ಮಾಡ್ತಾ ಇದ್ದೀನಿ, ಏನು ಮಾಡ್ತೀರಾ ಅನ್ನುವಂಥ ಒಂದು ಮಾತುಗಳನ್ನು ಕೂಡ ಆಡಿದರು. ಜೊತೆಗೆ ಯಾವ ಕ್ಷೇತ್ರ, ಯಾವ ಸಮುದಾಯ ಯಾವುದು ಕೂಡ ಬಿಜೆಪಿಯವರ ಸ್ವತ್ತಲ್ಲ ಅನ್ನುವಂಥ ಮಾತನ್ನು ಕೂಡ ಹೇಳಿಬಿಟ್ರು. ನನ್ನ ಪಾರ್ಟಿನ ಯಾವನ್ ಪ್ರಶ್ನೆ ಮಾಡಿದ್ರು ಪ್ರಶ್ನೆ ಮಾಡ್ತೀನಿ. ನೆಕ್ಸ್ಟ್ ಎಲೆಕ್ಷನ್ ಬಂದಿರೋನಲ್ಲ, ನೆಕ್ಸ್ಟ್ ಜನರೇಷನ್ ಬಂದಿರೋ ನಾನು. ಬಿಜೆಪಿ ಅವರು ಚಾಲೆಂಜ್ ಗಿಲೆಂಜ್ ಮಾಡಿದ್ರೆ ರಿಪ್ಲೈ ಹಿಂಗೆ ಇರುತ್ತೆ. ಅದರ ನಂತರ ಒಂದು ರೀತಿ ಹಗ್ಗ ಜಗ್ಗಾಟ ಆಯಿತು. ಬಿಜೆಪಿ ಯಾರು ಕಾರ್ಯಕರ್ತರಿದ್ದಾರೆ ಅವರು ಪ್ರದೀಪ್ ಈಶ್ವರ್ ವಿರುದ್ಧ ಒಂದು ಅವಮಾನಿತ ಆಗುವಂಥ ಘೋಷಣೆಗಳನ್ನು ಕೂಗಿದ್ರು ಮತ್ತು ಪೊರಕೆಗಳನ್ನು, ಪಾದರಕ್ಷೆಗಳನ್ನು ಪ್ರದರ್ಶನ ಮಾಡುವಂಥ ತುಚ್ಛ ಕೆಲಸಕ್ಕೂ ಅಲ್ಲಿನ ಬಿಜೆಪಿ ಕಾರ್ಯಕರ್ತರು ಮುಂದಾದರು. ಯಾಕಂದರೆ ಯಾವುದೇ ಜನಪ್ರತಿನಿಧಿಗೆ ಅವರಿಗೆ ಪೊರಕೆಗಳನ್ನು, ಪಾದರಕ್ಷೆಗಳನ್ನು ತೋರಿಸ್ತಿದ್ದಾರೆ ಅಂದರೆ ಅದು ಜನಪ್ರತಿನಿಧಿಯ ತಪ್ಪಲ್ಲ. ಆ ಮನಸ್ಥಿತಿಗೆ ಹೋಗಿರ್ತಕ್ಕಂಥ, ಆ ಮನಸ್ಥಿತಿ ಪಡ್ಕೊಂಡಿರ್ತಕ್ಕಂಥ ಪಕ್ಷದ ಸಿದ್ಧಾಂತಗಳನ್ನು ಪ್ರತಿಪಾದಿಸುವಂಥ ಕಾರ್ಯಕರ್ತರ ತಪ್ಪು. ಆಯಿತಾ? ಇದಾದ ನಂತರ ದೊಡ್ಡ ಮಟ್ಟದಲ್ಲಿ ಬಿಜೆಪಿ ನಾಯಕರ ಕುರಿತು ಅವರು ವಾಗ್ದಾಳಿಯನ್ನು ಕೂಡ ಪ್ರದೀಪ್ ಈಶ್ವರ್ ನಡೆಸಿದ್ರು. ಅಶೋಕಣ್ಣ, ಯತ್ನಾಳ್ ಸಾಹೇಬ್ರೆ, ಕಾಂಗ್ರೆಸ್ ಅಲ್ಲಿ ಹೊಸ ಜನರೇಷನ್ ಬಂದಿದೆ. ತೊಡೆ ತಟ್ಟುವಾಗ ತೊಡೆ ಕೈ ಎರಡೂ ಕರೆಕ್ಟ್ ಆಗಿರುತ್ತಾ ಇಲ್ವ ಅಂತ ತೊಡೆ ತಟ್ಟಬೇಕು. ಇಲ್ಲ ಆಫೀಸ್ ಮುಂದೆ ಬಂದು ತೊಡೆ ತಟ್ತೀವಿ ನಾವು. ನಮ್ ಜನರೇಷನ್ ಜೊತೆ ಇಟ್ಕೊಳ್ಳುವಾಗ ಸ್ವಲ್ಪ ಯೋಚನೆ ಮಾಡಿ ಇಟ್ಕೋಬೇಕು. ದಾವಣಗೆರೆಗೆ ಬಾ ಅಂದ್ರು, ಪಾರ್ಟಿ ಆಫೀಸ್ ಹತ್ರ ಬಂದೆ.
ಇದಲ್ಲದೆ ಅವರ ಬಹಳ ಮುಖ್ಯವಾದ ಸ್ಟೇಟ್ಮೆಂಟ್ಗಳು ಏನಾಗಿತ್ತು ಇವತ್ತು ದಾವಣಗೆರೆಯಲ್ಲಿ ಅಂತಂದ್ರೆ, ಯಾವುದೇ ಕಾರಣಕ್ಕೆ ಸಮರ್ಥ ಮಲ್ಲಿಕಾರ್ಜುನ್ ಇಲ್ಲಿ ಗೆಲುವನ್ನು ಸಾಧಿಸ್ತಾರೆ, ಎಲ್ಲ ಅಲ್ಪಸಂಖ್ಯಾತ ಮತದಾರರು, ಸಹೋದರರು, ಸಹೋದರಿಯರು ಎಲ್ಲರೂ ಕೂಡ ಸಮರ್ಥ ಮಲ್ಲಿಕಾರ್ಜುನನ್ನೇ ಗೆಲ್ಲಿಸ್ಕೊಂಡು ಬರ್ತಾರೆ ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ಈ ಮೂಲಕ ಮತ್ತೊಮ್ಮೆ ಬಿಜೆಪಿ ನಾಯಕರನ್ನ ಸಾಕಷ್ಟು ವಾಗ್ದಾಳಿಯನ್ನು ನಡೆಸಿದ್ರು. ನೀವು ಒಂದು ಧರ್ಮಾಧಾರಿತ ರಾಜಕಾರಣವನ್ನು ಮಾಡ್ತೀರಾ, ಕೋಮು ರಾಜಕಾರಣವನ್ನು ಮಾಡ್ತೀರಾ, ಒಂದು ಧರ್ಮದ ವಿರುದ್ಧ ಇನ್ನೊಂದು ಧರ್ಮದವರನ್ನ ಎತ್ತಿಕಟ್ಟುವಂಥ ಒಂದು ರಾಜಕಾರಣವನ್ನು ಮಾಡ್ತೀರಾ, ನಿಮಗೆ ನಾಚಿಕೆ ಆಗಬೇಕು ಅನ್ನುವಂಥ ಮಾತನ್ನ ಹೇಳಿದರು. ಮುಸ್ಲಿಮ್ಸ್ 100% ನಮ್ಮ ಸಮರ್ಥಕ ಆಗ್ತಾರೆ. ಜೊತೆಗೆ ಈಗಾಗಲೇ ಅನಂತಕುಮಾರ್ ಹೆಗಡೆ, ಬಸನಗೌಡ ಪಾಟೀಲ್ ಯತ್ನಾಳ್, ಆರ್ ಅಶೋಕ್ ಸೇರಿದಂತೆ ಯಾರ್ಯಾರು ಕೋಮು ಪ್ರಚೋದಿತ ಭಾಷಣಗಳನ್ನು ಮಾಡ್ತಾರೋ ಅವರ ಹೆಸರುಗಳನ್ನು ತೆಗೆದುಕೊಂಡು ನೇರವಾಗಿ ವಾಗ್ದಾಳಿಯನ್ನು ಮಾಡಿ. ಓಕೆ, ಇದೆಲ್ಲ ಒಂದು ರೀತಿಯ ಹೈಡ್ರಾಮಾದಂತೆ ತೋರ್ಪಡ್ತು. ಅಂದರೆ ಚುನಾವಣಾ ಪ್ರಚಾರ ಹೀಗೂ ಇರುತ್ತಾ, ಅಥವಾ ಇಷ್ಟು ಮಟ್ಟಗಿನ ಒಂದು ರೀತಿ ಬಿಸಿಯಾದ ವಾತಾವರಣ ನಿರ್ಮಾಣವಾಗುತ್ತಾ? ಎರಡೂ ಪಕ್ಷದ ಆಪೋಸಿಟ್ ಇರ್ತಕ್ಕಂಥ ಎರಡೂ ಪಕ್ಷದ ಕಾರ್ಯಕರ್ತರು, ನಾಯಕರು ಎದುರಾಬದ್ರ ನಿಂತ್ಕೊಂಡು ಮಾತಿಗೆ ಮಾತು ಕೊಡುವಂಥ ಪರಿಸ್ಥಿತಿ ಇರುತ್ತಾ ಅನ್ನುವಂಥದ್ದಕ್ಕೆ ಉತ್ತರ ಇವತ್ತು ದಾವಣಗೆರೆಯಲ್ಲಿ ಹೌದು ಅಂತ ಆಗಿತ್ತು. ಅಲ್ಲ, ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು, ಮುಸ್ಲಿಂ ದೇಶಭಕ್ತಿಯನ್ನ ಪ್ರಶ್ನೆ ಮಾಡಿದ್ದು ಬಿಜೆಪಿಯವರು, ಅವ್ರ ಮನೆ ಹೆಣ್ಣು ಮಕ್ಕಳನ್ನ ಕೆಟ್ಟದಾಗಿ ಮಾತಾಡಿದ್ದು ಬಿಜೆಪಿಯವರು, ಅವ್ರ ರಾಜನ್ನ ಪ್ರಶ್ನೆ ಮಾಡಿದ್ದು ಬಿಜೆಪಿಯವರು. ಅದ್ ಹೆಂಗ್ರಿ ಅವ್ರು ಓಟ್ ಹಾಕ್ತಾರೆ? ಅಂದ್ರೆ ಪ್ರದೀಪ್ ಈಶ್ವರ್ ಅವರು ಗೇಮ್ ಚೇಂಜರ್ ಆದ್ರ ದಾವಣಗೆರೆ ಉಪ ಚುನಾವಣೆಯಲ್ಲಿ ಅಂತ. ಖಂಡಿತವಾಗೂ ಮೈನಾರಿಟೀಸು ಅಹಿಂದ ಓಟುಗಳು ಖಂಡಿತವಾಗೂ ನಮ್ಮ ಸಮರ್ಥಕ್ಕೆ ಬರುತ್ತೆ ಅಂತ ನನ್ನ ನಂಬಿಕೆ ಇದೆ. ಬದಲಿಸುವಂಥದ್ದು, ಅಲ್ಪಸಂಖ್ಯಾತರ ಹುಟ್ಟಿನ ಬಗ್ಗೆ ಮಾತನಾಡೋದು, ಮುಸಲ್ಮಾನ್ ಧರ್ಮದ ಬಗ್ಗೆ ಮಾತನಾಡೋದು, ಈ ರೀತಿಯ ಒಂದು ಕೋಮು ರಾಜಕಾರಣವನ್ನು ಮಾಡೋದ್ರ ಬದಲಾಗಿ ಪ್ರಗತಿಪರ ರಾಜಕಾರಣವನ್ನು ಮಾಡಿ ಅನ್ನೋಂಥ ಮಾತನ್ನು ಹೇಳಿದ್ರು. ಅದು ಅವ್ರು ಕೇಳಿರ್ತಕ್ಕಂಥ ಮಾತು, ಹೇಳಿರ್ತಕ್ಕಂಥ ಉತ್ತರ ಸರಿಯಾಗಿದೆ. ಆದರೆ ಅವರು ನಡೆದುಕೊಂಡ ರೀತಿ ಮತ್ತು ಅವರ ಈ ವರ್ತನೆ ಇದೆಯಲ್ಲ, ಅಲ್ಲಿಗೆ ಹೋಗ್ಬಿಟ್ಟು ಬಿಜೆಪಿ ಆಫೀಸ್ ಎದುರುಗಡೆನೆ ದೊಡ್ಡ ಮಟ್ಟದಲ್ಲಿ ಗಲಾಟೆ ಮಾಡುವಂಥದ್ದು ಅಥವಾ ಪ್ರಚಾರಕ್ಕೆ ಹೋಗುವಂಥದ್ದು, ಅದು ತಪ್ಪೇನೋ ಅನ್ನುವಂಥ ಪರಿಸ್ಥಿತಿ ಈಗ ರಾಜ್ಯದ ಜನರಲ್ಲಿ ಮತ್ತು ದಾವಣಗೆರೆ ಜನರಲ್ಲಿ ಚರ್ಚೆಗೆ ಈಡು ಮಾಡಿದೆ. ಈ ಕುರಿತಂತೆ ಸ್ವತಃ ಕಾಂಗ್ರೆಸ್ ಹೈಕಮಾಂಡ್ ಪ್ರದೀಪ್ ಈಶ್ವರ್ಗೆ ಬುದ್ಧಿಯನ್ನು ಹೇಳಬೇಕು ಮತ್ತು ಪ್ರದೀಪ್ ಈಶ್ವರ್ ಕೂಡ ಈ ರೀತಿಯ ಒಂದು ರಾಜಕಾರಣವನ್ನು ತಿದ್ಕೋಬೇಕಾಗಿದೆ. ಯಾಕಂದರೆ ಪ್ರಜ್ಞಾವಂತ ರಾಜಕಾರಣವನ್ನು ಮಾಡಬೇಕಾಗಿದೆ. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಫೋಕಸ್ ಟಿವಿ ವಿಶೇಷ ಅಪ್ಡೇಟ್. ಈ ಥರದ ಅಪ್ಡೇಟ್ಗಳಿಗೆ ಮತ್ತೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಫೋಕಸ್ ಟಿವಿ.